ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಅರ್ಲಿ ಮಾರ್ನಿಂಗು ಎದ್ಬಿಟ್ಟು ಕೆಲಸ ಸ್ಟಾರ್ಟ್. ಇನ್ನು ತುಂಬ ಕೆಲಸ ಅಂದರೆ ತುಂಬ ಕೆಲಸ. ಏನಪ್ಪ ಇಷ್ಟು ಬೇಗ ಎದ್ದಿದ್ದಾರೆ ಅಂದ್ಕೋಬೋದು, ಬಟ್ ಕೆಲಸ ಇರೋದ್ರಿಂದ ಬೇಗನೆ ಎದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನು ಕತ್ಲೆ ಇದೆ, ಯಾರೂ ಅಷ್ಟೊಂದು ಎದ್ದಿಲ್ಲ. ಇಲ್ಲೊಬ್ಬರು ಮಾತ್ರ ಎದ್ದಿದ್ದಾರೆ ಪಕ್ಕದವರು. ಬನ್ನಿ, ಇವತ್ತಿನ ದಿನಚರಿ ಹೇಗೆಲ್ಲ ಇರುತ್ತೆ, ನನ್ನ ಒಂದು ರೂಟೀನು ಅಂತ ತೋರಿಸ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ. ಹಾಗೆ ಏನು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನು ಸ್ಪೆಷಲ್ಲು ಅಂತಂದ್ಬಿಟ್ಟು. ಅದಕ್ಕೂ ಮುಂಚೆ ಹಳ್ಳಿ ಹುಡುಗಿ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನಾನು ಇವಾಗ ಜಸ್ಟು ಲೈಟ್ ಹಾಕ್ಬಿಟ್ಟು ಬಾಕಿ ತೊಳೆದು ಬಾಕಿ ಕಸ ಎಲ್ಲ ಗೂಡಿಸಿ ರಂಗೋಲಿ ಹಾಕಿ ಮಾಡೋಣ ಅಂತ ಹೊರಗೆ ಬಂದೆ. ಆಪೋಸಿಟ್ ಎದುರುಗಡೆ ಒಬ್ಬರು ಬ್ರಷ್ ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ಇವಾಗ ನಾನು ಬೇಗ ಬೇಗ ಕಸ ಅಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಕೂಡ ಕ್ಲೀನ್ ಮಾಡಬೇಕು. ತೋರಿಸ್ತೀನಿ ನಿಮಗೆ ಹೇಗೆಲ್ಲ ಆಗುತ್ತೆ. ನೋಡಿದಲ್ವ ಇಷ್ಟು ಫಾಸ್ಟಾಗಿ ಕಸ ಹೊಡೆದೆ ಅಂತಂದ್ಬಿಟ್ಟು. ಹಾಗಂತ ನೀವು ಕೂಡ ಫಾಸ್ಟಾಗಿ ಕೆಲಸ ಮಾಡೋದು ಕಲ್ತ್ಬಿಡಿ, ಬೇಗ ಕೆಲಸ ಆಗಿಬಿಡುತ್ತೆ. ಓಕೆ, ಇವಾಗ ಎಲ್ಲ ಕಸ ಕ್ಲೀನ್ ಮಾಡಿದ್ದಾಯಿತು. ಇವಾಗ ನೀರು ಹೊಡೆದು ಹಂಗಕ್ಕೆ ರಂಗೋಲಿ ಕೂಡ ಹಾಕ್ತೀನಿ. ಅದು ಎಷ್ಟು ಫಾಸ್ಟಾಗಿ ಹಾಕ್ತೀನಿ ಅಂತ ನೋಡ್ಕೊಂಡು ಬನ್ನಿ. ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಸ್ನೇಹಿತರೆ. ಯಾಕಂತಂದರೆ ಜಾತ್ರೆಗೆ ಹೋಗೋದೈತಲ್ಲ, ಹಂಗಾಗಿ ಬಾಕ್ಸ್ಗಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ನಿನ್ನೆ. ಇವತ್ತು ಬೆಳಗ್ಗೆ ನೋಡ್ತಾ ಇರೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಏನೋ ಹೇಳ್ತಾರಲ್ಲ, ಹಿರಿಯರು ಮಾಡಿದ್ದು ಸುಳ್ಳಲ್ಲ. ಮಾಡಿದರೆ ಮನೆ, ಓಡಿದರೆ ಹೊಲ ಅಂತ. ಮಾಡಿದರೆ ಮನೆ ಕ್ಲೀನ್ ಆಗುತ್ತೆ, ಓಡಿದರೆ ಹೊಲ ಹಸನಾಗುತ್ತೆ. ಅದೇ ರೀತಿ ಇಲ್ಲಿ ಮೊಸರು ಹಾಕಿದ್ದೆ ರಾತ್ರಿ, ನೋಡ್ತಾ ಇರ್ಬೋದು. ಇವಾಗ ಬನ್ನಿ, ಬೆಳಗ್ಗೆ ರೂಟೀನು ಹೇಗೆಲ್ಲ ಇರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಹೊರಗಡೆನೇ ಆಗುತ್ತೆ, ಹತ್ತತ್ರ ಒಂದು 1/2 ಅವರ್ಗಿಂತ ಮೇಲೆ ಆಗುತ್ತೆ ಹೊರಗಡೆ ಕೆಲಸ ಮಾಡಿಕೊಂಡು ಇವಾಗ ಬಂದು ಟೀ ಇಡ್ತಾಯಿದ್ದೀನಿ. ಟೀ ಪಲ್ಯ
ಪಲ್ಯ ಮಾಡಬೇಕು, ರೊಟ್ಟಿ ಆಗಬೇಕು. ಇವಾಗ ಜಸ್ಟ್ ಟೀ ಇಡ್ತೀನಿ. ಟೀಗೆ ಇಟ್ಟು ಹೋದರೆ ಸಣ್ಣಗೆ ಕುದ್ಕೊಂಡ್ಬಿಡುತ್ತೆ. ಬ್ರಷ್ ಮಾಡಿ ಬರೋ ಅಷ್ಟೊತ್ತಿಗೆ ಕುದಿಯುತ್ತೆ. ಜೊತೆಗೆ ಬಿಸಿನೀರು ಇಡ್ತೀನಿ ರೊಟ್ಟಿಗೆ. ಇವತ್ತು ತುಂಬ ಕೆಲಸ ಇರೋದ್ರಿಂದ ಸ್ವಲ್ಪ ಸ್ಟಿಚ್ಚಿಂಗು ಕೂರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೇ ಹೋಗಬೇಕು. ಇಲ್ಲ ಅಂತಂದರೆ ಅರ್ಧಂಬರ್ಧ ಬಿಟ್ಟು ಹೋದರೆ ಅದು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಈ ಕಡೆ ಗಮನನೇ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಕಂಪ್ಲೀಟಾಗಿ ಮನೆ ಕೆಲಸ ಮುಗಿಸ್ಕೊಂಡು ಸ್ಟಿಚಿಂಗನ್ನು ಮಾಡಬೇಕು. ಜವಳಿಕಾಯಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ವಿ. ಡೈರೆಕ್ಟಾಗಿ ಇವಾಗ ಪಲ್ಯ ಮಾಡಬೇಕು ಅಂತ. ಹಂಗಾದರೆ ಬೆಳಗ್ಗೆ ಪಲ್ಯ ಮಾಡೋದಕ್ಕೆ ಕರೆಕ್ಟಾಗಿ ರೆಡಿ ಆಗುತ್ತೆ. ಇಲ್ಲಾಂದರೆ ಏನು ಕ್ಲೀನ್ ಮಾಡಿಲ್ಲ ಅಂತಂದರೆ ಬೆಳಗ್ಗೆ ಮತ್ತೆ ಸೋಸ್ಕೊಂಡು ಕುಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಬಾಕ್ಸ್ ಬೇರೆ ಇರುತ್ತೆ ಅಲ್ವಾ. ಹಾಗಾಗಿ ರಾತ್ರಿನೇ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೊತೀವಿ. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮಂಡಕ್ಕಿ ಕೂಡ ಹಚ್ಚಬೇಕಲ್ವ. ಆ ಮಂಡಕ್ಕಿಗೆ ಎಲ್ಲ ಜಲ್ಡಿ ಹಿಡಿದು ನೋಡ್ತಾ ಇರ್ಬೋದು, ಎಷ್ಟು ಕಸರು ಬಂದಿದೆ ನೋಡ್ತಾ ಇರ್ಬೋದು. ಮಂಡಕ್ಕಿ ಒಂದು ಚೀಲ ಮಂಡಕ್ಕಿಗೆ ಇಷ್ಟೊಂದು ಕಸರಿದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಕವರ್ಗೆ ಹಾಕಿಟ್ಟಿದ್ದೀವಿ. ಇದನ್ನು ಹಚ್ಚಬೇಕು, ಗರ್ಬೀಜಿ ಮಂಡಕ್ಕಿ ಮಾಡಬೇಕು. ನಾಳೆ ಮಾಡಿದ್ರಾಯಿತು ಅಂತ ಇವತ್ತೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ವಿ. ಮತ್ತು ಶೇಂಗಾ ಪೌಡ್ರು ಮತ್ತು ಗುರಳ್ ಪುಡಿ. ನೋಡಿದ್ರಲ್ವಾ ಸ್ನೇಹಿತರೆ, ಬೆಳಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತಂದ್ಬಿಟ್ಟು. ಇಲ್ಲಿ ನಾನು ನೋಡ್ತಾ ಇರ್ಬೋದು, ದೇವಸ್ಥಾನಕ್ಕೆ ಹೋಗೋದಿದೆ. ಶುಕ್ರವಾರ ಹೋಗಬೇಕು. ಶುಕ್ರವಾರ ಹೋಗಿ ಸೋಮವಾರ ಬರಬೇಕು. ಏನಪ್ಪ ಅಂತಂದರೆ ಕೊಟ್ಟೂರು ರಥೋತ್ಸವಕ್ಕೆ ಹೋಗೋದು. ಅಲ್ಲೇ ಇರೋದು, 4 ದಿನ ಅಲ್ಲೇ ಇರ್ತೀವಿ. ಅದಕ್ಕೋಸ್ಕರ ಈ ಒಂದು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ.
ಇನ್ನೂ ನಾಳೆ ನಾಡ್ದು 2 ದಿನ ಆದರೂ ಕೂಡ ಕೆಲಸ ಮುಗಿಯಲ್ಲ. ಒಂದೊಂದೇ ಮಾಡ್ಕೊತಿದ್ರೆ ಅಲ್ಲಿಗೆ ಬರುತ್ತೆ. ಇವಾಗ ಖಾರದ್ದು ಶೇಂಗಾ ಪೌಡ್ರ್ ಮಾಡಬೇಕು. ಇದು ಪಲ್ಯಕ್ಕೆ ಮಾಡಿದ್ವಿ. ಪಲ್ಯ ಹೀರೆಕಾಯಿ ಬದನೆಕಾಯಿ ಮಾಡ್ತೀವಲ್ವ, ಆವಾಗ ಈ ಪೌಡ್ರನ್ನ ಶೇಂಗಾ ಪೌಡ್ರನ್ನ ಹಾಕಬೇಕು. ಇದು ಕೂಡ ಅಷ್ಟೇ, ಇದು ಕೂಡ ಗುರಾಳ್ ಪುಡಿನೇ ಮಾಡಿದ್ದೀನಿ. ಇವಾಗ ಮಧ್ಯಾಹ್ನಕ್ಕೆ ರೈಸ್ ಮಾಡಿದ್ದೀನಿ. ಸಾಂಬಾರು ಆಗಿದೆ ಆಲ್ರೆಡಿ, ಬೆಳಗ್ಗೆನೇ ಆಗಿದೆ ಅಲ್ವಾ. ಇವಾಗ ಕೆಲಸ ಎಲ್ಲ ಇಲ್ಲಿ ಫಿನಿಶಿಂಗ್ ಆಯಿತು. ಬಟ್ಟೆ ವಾಶ್ ಮಾಡಿದೆ, ಎಲ್ಲನೂ ಆಯಿತು. ಲಾಸ್ಟಲ್ಲಿ ಇವಾಗ ಉಳಿದಿರೋದು ಸ್ಟಿಚ್ಚಿಂಗು. ಅದು ಕೂಡ ಸ್ಟಿಚಿಂಗ್ ಮಾಡಬೇಕು. 2 ಆದರೂ ಹೊಲಿಬೇಕು ಇವತ್ತು. ನೋಡೋಣ ಎಷ್ಟಾಗುತ್ತೋ ಎಷ್ಟಿಲ್ಲ ಅಂತ. ಎಷ್ಟಾಗುತ್ತೋ ನೋಡಿಕೊಂಡು. ಆಲ್ರೆಡಿ 1 ಗಂಟೆ ಆಗ್ತಾಯಿದೆ ಸ್ನೇಹಿತರೆ, 1 ಗಂಟೆ ಆಗ್ತಾಯಿದೆ. ನೋಡಬೇಕು ಇವಾಗ. ಒಂದಾದರೂ ಆಗಲಿ ಅರ್ಧ ಆದರೂ ಆಗಲಿ ಹೊಲಿದು ಬರ್ತೀನಿ, ಎಷ್ಟಾಗುತ್ತೋ ಅಷ್ಟು. ನೋಡಿದ್ರಲ್ವಾ ನನ್ನ ಒಂದು ದಿನಚರಿ ಹೇಗೆಲ್ಲ ಇರುತ್ತೆ ಅಂತಂದ್ಬಿಟ್ಟು. ಮತ್ತೆ ಮಂಡಕ್ಕಿ ಹಚ್ಚಬೇಕು, ಖಾರದ್ದು ಶೇಂಗಾ ಪುಡಿ ಮಾಡಬೇಕು. ಅದು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಹಳ್ಳಿ ಹುಡುಗಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಈ ಒಂದು ಕೆಲಸ ಇರುತ್ತೆ ನಂದು ಡೈಲಿ ರೂಟೀನು. ಮತ್ತು ಅಂದರೆ ಇವೊಂದು ಎಕ್ಸ್ಟ್ರಾ ಕೆಲಸ ಆಗಿದೆ ಅಷ್ಟೇ. ಎಕ್ಸ್ಟ್ರಾ ಕೆಲಸ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡಿದೆ. ಡೈಲಿ ಮಾಡೋದಾದ್ರೆ ಅಷ್ಟೊಂದು ಕೆಲಸ ಇರೋಂಗಿಲ್ಲ, ಕಮ್ಮಿ ಇರುತ್ತೆ. 11-12 ಗಂಟೆಗೆಲ್ಲ ರೆಡಿ ಆಗುತ್ತೆ ಕೆಲಸ. ಇವಾಗ ಸ್ವಲ್ಪ ಊರು ಹೋಗೋ ಸಲುವಾಗಿ ಕೆಲಸ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಓಕೆ, ಅಲ್ಲಿ ಹೋಗಿ ವಿಡಿಯೋ ಕೂಡ ಅದನ್ನು ಕೂಡ ಮಾಡ್ತೀನಿ, ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಯಾವ ರೀತಿ ನಮ್ಮ ಒಂದು ಸಂಭ್ರಮ ಇರುತ್ತೆ ಅಂತಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.